ಇಂತಹ ಒಂದು ಸಂಸ್ಕಾರವನ್ನು ನೀವು ಸಹ ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಮತ್ತು ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳ್ಕೊಡ್ಬೇಕು. ಮಕ್ಕಳಿಗೂ ಸಹ ಸಕಾಲದಲ್ಲಿ ಉಪನಯನ ಮಾಡಿ ಅವರಿಗೆ ಈ ಮಂತ್ರಗಳನ್ನೆಲ್ಲ ಹೇಳ್ಕೊಡುವಂತಹ ಕೆಲಸವನ್ನು ಮಾಡಬೇಕು. ವಿಶೇಷವಾಗಿ ಹಿಂದಿನ ಕಾಲದಲ್ಲೆಲ್ಲ ಉಪನಯನ ಮಾಡಿ ವೇದಾಧ್ಯಯನವನ್ನು ಮಾಡ್ತಿದ್ರು. ಒಂದು ವೇಳೆ ಸಂಪೂರ್ಣವಾಗಿ ವೇದಾಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಮುಖ್ಯವಾದಂತಹ ಇಂತಹ ಮಂತ್ರಗಳನ್ನು, ಈ ರುದ್ರ, ಚಮಕ ಮತ್ತು ಸೂಕ್ತಗಳು, ಈ ಉಪನಿಷತ್ತುಗಳು ಇತ್ಯಾದಿಗಳನ್ನೆಲ್ಲದನ್ನಾದರೂ ಅಧ್ಯಯನ ಮಾಡ್ತಾ ಇದ್ರು. ಇವಾಗ ಅದು ಸಹ ಇಲ್ಲ ಅಂತ ಆಗ್ತಿದೆ ತುಂಬ ಕಡೆ. ಅದು ತುಂಬ ದುಃಖಕರವಾದಂತಹ ವಿಷಯ. ಆ ರೀತಿಯಾಗಿ ಆಗಬಾರದು. ಸಕಾಲದಲ್ಲಿ ಉಪನಯನವನ್ನು ಮಾಡಬೇಕು. ಇಂತಹ ಮಂತ್ರಗಳನ್ನು ಇದನ್ನೆಲ್ಲ ಮಕ್ಕಳಿಗೆ ವಿಶೇಷವಾಗಿ ಹೇಳಿಕೊಡಬೇಕು. ತದ್ವಾರ ಅವರಿಗೂ ಸಹ ಒಂದು ಒಳ್ಳೆಯ ರೀತಿಯಂತಹ ಸಂಸ್ಕಾರವನ್ನು ಕೊಡಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೆ ಆ ಕಾಲದಲ್ಲಿ ನಾವು ಉದಾಸೀನ ಮಾಡಿ ಮತ್ತು ದೊಡ್ಡವರಾದ ಮೇಲೆ ಮಾತ್ರ ಅವರು ತುಂಬ ಸಂಸ್ಕಾರವಂತರಾಗಿರಬೇಕು ಅಂತ ನಾವು ಬಯಸಿದರೆ ಅದು ಸಾಧ್ಯವಾಗುವುದಿಲ್ಲ. ಆ ಚಿಕ್ಕ ವಯಸ್ಸಿನಿಂದ ಸಂಸ್ಕಾರ ಅನ್ನೋದು ಬಂದಾಗ ಮಾತ್ರವೇ ಅದು ಜೀವನದಲ್ಲಿ ಮುಂದಕ್ಕೆ ಅವರು ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯ. ಆ ಸಂಸ್ಕಾರವನ್ನು ಕೊಡುವಂತಹ ಕೆಲಸ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಆದಾಗ ಮಾತ್ರವೇ ನಂತರ ಕಾಲದಲ್ಲಿ ಏನೂ ಸಮಸ್ಯೆ ಆಗುವುದಿಲ್ಲ, ಅವರು ಸಂಸ್ಕಾರವಂತರಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಚಿಕ್ಕ ವಯಸ್ಸಿನಿಂದಲೇ ಇಂತಹ ಒಂದು ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಬೇಕು. ಇದರ ಬಗ್ಗೆ ಖಂಡಿತವಾಗಿಯೂ ಎಲ್ಲರೂ ಸಹ ಗಮನವನ್ನು ಕೊಡಲೇಬೇಕು.